ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ, ಒಂದು ಜನಸಾಮಾನ್ಯರಲ್ಲಿ, ಅದರೊಳಗೂ ಹೆಣ್ಣು ಮಕ್ಕಳು, ಸ್ತ್ರೀಯರಲ್ಲಿ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು, ಬಿಳಿ ಸೆರಗು ಅಂತ ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಕೊಡೋದು, ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳಿರೋದು ಸಹಜ. ಎಷ್ಟೋ ಜನ ಸ್ತ್ರೀಯರು ನನ್ನ ಹತ್ರ ಬರ್ತಾರೆ, ನನಗೆ ತುಂಬ ಬಿಳಿ ಮುಟ್ಟು ಹೋಗ್ತಾ ಇದೆ, ಭಾಳ ವೀಕ್ ಆಗಿಬಿಟ್ಟಿದ್ದೀನಿ ಡಾಕ್ಟ್ರೆ, ನಾನು ಏನಾದರೂ ಮಾಡಿ ಅಂತ. ಗಂಡಸರಲ್ಲಿ ಹೇಗೆ ವೀರ್ಯಸ್ಖಲನ ಅಥವಾ ವೀರ್ಯ ನಾಶದಿಂದ ನಾವು ವೀಕ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇದೆಯೋ, ಅದೇ ರೀತಿ ಎಷ್ಟೋ ಜನ ಹೆಂಗಸರಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದ್ರಿಂದ ಅವ್ರು ವೀಕ್ ಆಗ್ತಾರೆ, ದೇಹದಲ್ಲಿ ಬಹಳ ಅವ್ರಿಗೆ ದಪ್ಪ ಆಗಲ್ಲ ಅಥವಾ ಸಣ್ಣಕ್ಕಾಗ್ಬಿಡ್ತಾರೆ ಅಥವಾ ತೊಂದರೆ ಆಗತ್ತೆ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಈ ವೈಟ್ ಡಿಸ್ಚಾರ್ಜ್ ಅಂದರೆ ಏನು, ಇದನ್ನು ಯಾವಾಗ ನಾವು ಅದನ್ನು ಏನಾದರೂ ಒಂದು ತೊಂದರೆ ಅಂತ ಭಾವಿಸಬೇಕು ಅಥವಾ ಯಾವಾಗ ಇದು ಸರಿಯಾದ ಸಹಜವಾದದ್ದು ಅಂತ ತಿಳ್ಕೊಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಬೇಕಾಗತ್ತೆ. ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ದೇಹದ ಯಾವುದೇ ಭಾಗನ ಒದ್ದೆಯಾಗಿಡೋದಕ್ಕೆ, ತೊಂದರೆಯಾಗದೇ ಇರೋದಕ್ಕೆ ಹೇಗೆ ಸ್ರವಿಕೆಗಳಿರುತ್ತೋ ಹಾಗೆ ಇದು ಜನನಾಂಗದಿಂದ ಬರುವಂಥ ಒಂದು ಬಿಳಿ ಸ್ರವಿಕೆ. ಇದು ಗರ್ಭಕೋಶದಿಂದ ಬರುವಂಥ ಸ್ರವಿಕೆ, ಯೋನಿಯಿಂದ ಬರುವಂಥ ಸ್ರವಿಕೆ, ಗರ್ಭಕಂಠದಿಂದ ಬರೋ ಸ್ರವಿಕೆ, ಹೊರ ಜನನಾಂಗದಿಂದ ಬರುವಂಥ ಕೆಲವು ಗ್ರಂಥಿಗಳಿಂದ ಬರೋ ಸ್ರವಿಕೆ, ಇದೆಲ್ಲ ಸೇರಿ ಒಂದು ಬಿಳಿ ಮುಟ್ಟು. ಇದು ಪ್ರತಿಯೊಂದು ಸ್ತ್ರೀಯರಲ್ಲೂ ಒಂದು ಸ್ತ್ರೀ, ಒಂದು ಚಿಕ್ಕ ಹುಡುಗಿ ಪ್ರಬುದ್ಧಳಾದಾಗ್ಲಿಂದ ಹಿಡಿದು ಇಳಿ ವಯಸ್ಸಿನ ತನಕ ಇದು ಅವರಲ್ಲಿ ಸಹಜವಾಗಿ ಉತ್ಪತ್ತಿಯಾಗಿ ಬರುವಂಥ ಒಂದು ಸ್ರವಿಕೆ. ಇದು ಜನನಾಂಗವನ್ನು ಒದ್ದೆಯಾಗಿಟ್ಟು ಅಲ್ಲಿ ನೋವು, ಉರಿ, ತೊಂದರೆಗಳಾಗದ ರೀತಿಯಲ್ಲಿ ಇದು ಕಾಪಾಡುತ್ತೆ ಜನನಾಂಗನ. ಮತ್ತು ಸಹಜವಾದ ಬಿಳಿ ಸ್ರವಿಕೆ ಹಲವಾರು ಸೋಂಕುಗಳು ಬರದಂತೆ ತಡೆಗಟ್ಟೋದಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ. ನಾಲಿಗೆ ಒದ್ದೆ ಇರೋಕ್ಕೆ, ಹೇಗೆ ನಾಲಿಗೆ ಮೇಲೆ ಎಂಜಲು ಇರುತ್ತೆ ಅಥವಾ ಕಣ್ಣಲ್ಲಿ ಕಣ್ಣೀರಿರುತ್ತೆ, ಕಣ್ಣನ್ನು ಒಣಗದಂಗೆ, ಸ್ವಲ್ಪ ಕಣ್ಣಲ್ಲಿ ಕಣ್ಣೀರು ಕಡಿಮೆ ಆಯಿತು ಅಂದರೆ ಕಣ್ಣೆಲ್ಲ ಡ್ರೈ ಐಸು ಅಥವಾ ಉರಿ ಬರೋದು, ತೊಂದರೆ ಆಗೋದು, ನಲ್ಲಿ ಎಂಜಲಿಲ್ಲ ಅಂದರೆ ಒದ್ದೆ ಡ್ರೈ ಟಂಗ್ ಆದರೆ ನಿಮಗೆ ಹೇಗೆ ತೊಂದರೆ ಆಗುತ್ತೆ, ಹೀಗೆ ಇದೊಂದು ಸಹಜ ಸ್ರವಿಕೆ. ಇದಕ್ಕೆ ಯಾವುದೇ ರೀತಿ ಭಯ ಪಡೋ ಅಂಥದ್ದಾಗಲಿ, ಆತಂಕ ಪಟ್ಕೊಳ್ಳೋ ಅಂಥದ್ದಾಗಲಿ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ಈಗ ಋತುಚಕ್ರ ಪ್ರಾರಂಭವಾದಾಗ ಯಾವ ರೀತಿಯಲ್ಲಿ ಒಂದು ಅಂಡಾಶಯದಿಂದ ಹಾರ್ಮೋನುಗಳು ಉತ್ಪತ್ತಿ ಪ್ರಾರಂಭವಾಗತ್ತೆ, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಮತ್ತು ಅಂಡಾಣು ಉತ್ಪತ್ತಿ ಬಿಡುಗಡೆ ಆಗೋದಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಜನನಾಂಗಗಳಲ್ಲಿ ಮತ್ತು ಗರ್ಭಕೋಶಗಳಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಮೊದಲು ಮುಟ್ಟು ಮುಗಿದ ನಂತರ, ರಕ್ತಸ್ರಾವ ಎಲ್ಲ ನಿಂತ ನಂತರ ಸ್ವಲ್ಪ ಮಟ್ಟಿನ ಬಿಳಿ ಸ್ರವಿಕೆ ಪ್ರಾರಂಭವಾಗಿರುತ್ತೆ. ಇದು ಹೆಚ್ಚು ಇರೋದಿಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ಅಂಡಾಣು ಬಿಡುಗಡೆ ಸಮಯದ ಹೊತ್ತಿಗೆ ಈ ಸ್ರವಿಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಷ್ಟೋ ಸಲ ಸ್ತ್ರೀಯರಿಗೆ ಗೊತ್ತಾಗುತ್ತೆ ಅಂಡಾಣು ಬಿಡುಗಡೆ ಸಮಯ ಯಾವುದು, ಯಾಕಂದರೆ ಅದು ತೆಳ್ಳಗೆ ಇದು ದಾರದ ಥರ ಉದ್ದಕ್ಕೆ ಬರೋ ಹಾಗೆ ಆ ರೀತಿ ವೈಟ್ ಡಿಸ್ಚಾರ್ಜ್ ಬರೋವಂಥ ಸಂದರ್ಭ ಆಗತ್ತೆ. ಅದು ನೀರಿನ ಥರ ಇರುತ್ತೆ. ಇದು ಏನಂದರೆ ಪ್ರಕೃತಿನೇ ಒಂದು ಸಂಭೋಗಕ್ಕೆ ಪೂರಕವಾಗಿರೋ ಹಾಗೆ ಅಂಡಾಣು ಬಿಡುಗಡೆ ಸಮಯದಲ್ಲಿ ಅವರು ಸಂಭೋಗ ಕ್ರಿಯೆ ನಡೆಸಿದಾಗ ಅದು ವೀರ್ಯಾಣುಗಳು ಕೂಡ ಒಳಗಡೆ ಸುಸೂತ್ರವಾಗಿ ಒಳಗಡೆ ಹೋಗಿ ಅದನ್ನು ಸ್ವಿಮ್ ಮಾಡ್ಕೊಂಡು ಹೋಗಿ ಅಂಡಾಣು ಮತ್ತು ವೀರ್ಯಾಣು ಮಿಲನ ಆಗೋದಕ್ಕೆ ಸಹಕಾರಿಯಾಗೋ ಥರ ಪ್ರಕೃತಿ ಮಾಡಿರೋ ಅಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಅಂಥ ಸಮಯದಲ್ಲಿ, ಅಂಡಾಣು ಬಿಡುಗಡೆ ಸಮಯದಲ್ಲಿ ಸ್ವಲ್ಪ ನೀರಿನಂತೆ ಹೆಚ್ಚಿನ ಬಿಳಿ ಸ್ರವಿಕೆ ಆಗ್ಬೋದು. ನಂತರ ದಿನಗಳಲ್ಲಿ ಬರ್ತಾ ಬರ್ತಾ ಮತ್ತೆ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಸ್ವಲ್ಪ ಗಟ್ಟಿಯಾಗಿ, ಮುಟ್ಟು ಬರೋ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೋಬೋದು. ಇದು ಸಹಜವಾಗಿ ಆಗುವಂಥ ಏರ್ಪೇರು ವೈಟ್ ಡಿಸ್ಚಾರ್ಜ್ನಲ್ಲಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ವೈಟ್ ಡಿಸ್ಚಾರ್ಜ್ ಅಂತ ಅಥವಾ ನಾವು ಬಿಳಿ ಸ್ರವಿಕೆ ಹೇಳೋದು ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೋದು. ಇದು ಕೆಲವು ಸಲ ಏನಾಗುತ್ತೆ, ವಾಸನೆಯುಕ್ತ ಆಗಿರ್ಬೋದು, ಬಹಳಷ್ಟು ಹೆಚ್ಚಿನ ಬಿಳಿ ಸ್ರವಿಕೆ ಆಗಿರ್ಬೋದು, ಬಣ್ಣದಲ್ಲಿ ಬದಲಾವಣೆ ಆಗಿರ್ಬೋದು, ಕೆಲವು ಬೂದು ಬಣ್ಣ ಅಥವಾ ಹಸಿರು ಬಣ್ಣ, ಹಳದಿ ಬಣ್ಣ, ಈ ಥರ ಬಣ್ಣದ ಬದಲಾವಣೆಗಳಾಗಿರ್ಬೋದು. ಮತ್ತು ಅದರ ಜೊತೆಗೆ ಒಂದು ನೋವು, ಉರಿ ಆಗೋದು, ಜನನಾಂಗಗಳಲ್ಲಿ ಊತದ ಅನುಭವ ಆಗೋದು, ಇದೆಲ್ಲ ಕೂಡ ಏನಾಗುತ್ತೆ, ಅದು ಯಾವುದೋ ಒಂದು ಸೋಂಕಿನ ಲಕ್ಷಣಗಳನ್ನ ತೋರಿಸತ್ತೆ. ಸೋಂಕಾದಾಗ ಜನನಾಂಗಗಳಲ್ಲಿ ಅಂಥ ಸಮಯದಲ್ಲಿ ಇದೆಲ್ಲ ರೀತಿ ಬಣ್ಣದಲ್ಲಿ ಬದಲಾವಣೆ ಅಥವಾ ಹೆಚ್ಚಿನ ಬಿಳಿ ಮುಟ್ಟು ಅಥವಾ ವಾಸನೆ ಇರೋದಾಗಲಿ, ಮತ್ತು ಕೆಲವು ಸಲ ಸಂಭೋಗ ಮಾಡಬೇಕಾದ್ರೆ ಕೂಡ ನೋವಿನ ಸಂಭೋಗ, ಉರಿಯಾಗುವಂಥ ಸಂಭೋಗ ಆಗುವಂಥದ್ದು,
ಇದು ಆಗುವಂತ ಸಾಧ್ಯತೆ ಇರುತ್ತೆ. ಇದು ಸೋಂಕಿನ ಇನ್ಫೆಕ್ಷನ್ ಇಲ್ಲ, ಜನನಾಂಗಗಳಲ್ಲೇ ಯೋನಿ ಒಳಗೆ ಇನ್ಫೆಕ್ಷನ್ನು, ಹೊರ ಜನನಾಂಗದಲ್ಲಿ ಇನ್ಫೆಕ್ಷನ್ ಆಗೋದು, ಅಥವಾ ಗರ್ಭಕಂಠದಲ್ಲಿ ಇನ್ಫೆಕ್ಷನ್ ಇರ್ಬೋದು, ಗರ್ಭಕೋಶದಲ್ಲೂ ಕೂಡ ಇನ್ಫೆಕ್ಷನ್ ಆಗಿರ್ಬೋದು. ಈ ಇನ್ಫೆಕ್ಷನ್ ಆಗಿದ್ದಾಗ ಅದನ್ನ ಸರಿಯಾಗಿ ಇನ್ಫೆಕ್ಷನ್ ಅಥವಾ ಸೋಂಕ್ ಅಂತ ನಾವು ಇದನ್ನ ಬ್ಯಾಕ್ಟೀರಿಯಾ, ವೈರಸ್, ಟ್ರೈಕೋಮನಸ್, ಇದು ಬೇರೆ ಬೇರೆ ಅದನ್ನ ಸೋಂಕು ಉಂಟು ಮಾಡುವಂತ ಕ್ರಿಮಿಗಳು ಇರುತ್ತೆ. ಅದ್ರ ಪ್ರಕಾರ ನಾವು ಯಾವ ರೀತಿ ಸೋಂಕಾಗಿದೆ ಅಂತ ಫಸ್ಟ್ ಮೊದಲು ತಿಳ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟು, ಮತ್ತೆ ಅದು ನೋವು ಉರಿ ಕಡಿಮೆ ಮಾಡೋದಾಗ್ಲಿ, ಮತ್ತೆ ಸಂಭೋಗ ಸಮಯದಲ್ಲೂ ನೋವು ಉರಿ ಇದ್ರೆ ಅದಕ್ಕೆ ಸೂಕ್ತವಾದ ಒಂದು ಜೆಲ್ಲಿ ಏನಾದರೂ ಉಪಯೋಗಿಸಿಕೊಟ್ಟು ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಹಾಗೇ ಬಿಟ್ರೆ ಈ ಸೋಂಕು ಒಳಗಡೆ ಗರ್ಭಕೋಶದ ಒಳಗಡೆ ಮತ್ತೆ ಅದನ್ನ ಕಿಬ್ಬೊಟ್ಟೆ ಟ್ಯೂಬ್ಸ್ಗೆಲ್ಲ ಹರಡಿದಾಗ ಆ ಮುಂದೆ ಅದು ಹೆಚ್ಚಿನ ಮುಟ್ಟಿನ ತೊಂದರೆಗಳು ಅಥವಾ ಗರ್ಭಧಾರಣೆ ಆಗಕ್ಕೇನೆ ತೊಂದರೆ ಆಗೋದು, ಬಂಜೆತನಕ್ಕೆಲ್ಲ ಕೂಡ ಕಾರಣ ಆಗ್ಬೋದು. ಅಥವಾ ಮುಟ್ಟಿನಲ್ಲಿ ಏರ್ಪೇರಾಗೋದು, ಅತಿ ರಕ್ತಸ್ರಾವ ಆಗೋದು, ಪೆಲ್ವಿಕ್ ಇನ್ಫೆಕ್ಷನ್ ಅಥವಾ ಕಿಬ್ಬೊಟ್ಟೆನಲ್ಲಿ ಸೋಂಕು ಅಂತ ಹೇಳ್ತೀವಿ. ಆದ್ರಿಂದ ಆದಷ್ಟು ಬೇಗ ಯಾವುದೇ ಸೋಂಕಿನ ಲಕ್ಷಣಗಳು ಕಾಣಿಸಿದಾಗ ವೈದ್ಯರ ಹತ್ರ ಬಂದು ಸರಿಯಾದ ಒಂದು ಚಿಕಿತ್ಸೆ ಪಡ್ಕೊಳ್ಳೋದು ಬಹಳ ಮುಖ್ಯ. ಇದು ಇನ್ನೂ ಈ ಕೆಲವರಲ್ಲಿ ಏನಾಗುತ್ತೆ, ಈ ಡಯಾಬಿಟಿಸ್ ಇರೋರಲ್ಲಿ ಸೋಂಕಿನ ಜನನಾಂಗದ ಸೋಂಕುಗಳಾಗೋದು ಬಹಳ ಸಾಮಾನ್ಯ. ಆದ್ರಿಂದ ಡಯಾಬಿಟಿಸ್ ಇರೋರಲ್ಲಿ ಸಕ್ಕರೆ ಪ್ರಮಾಣನ ಪೂರ್ತಿಯಾಗಿ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡು, ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಸೋಂಕನ್ನ ಅವರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ತಗೊಂಡಾಗ ಈ ತೊಂದರೆನ ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಕೆಲವರಲ್ಲಿ ಏನಾಗುತ್ತೆ, ಎಷ್ಟೋ ಸಲ ಈ ಸೋಂಕು ಬಿಳಿ ಮುಟ್ಟು ಬಂದಾಗ ಅದರ ಜೊತೆಗೆ ಸ್ವಲ್ಪ ರಕ್ತಸ್ರಾವ ಕೂಡ ಸೇರಿ ಬರೋ ಅಂಥದ್ದು, ಇದು ಕೂಡ ಒಂದು ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದ್ರೆ ಕೆಲವು ಸಲ ಇಂತಹ ಸಂದರ್ಭದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಸೂಚನೆ ಕೂಡ ಆಗಿರ್ಬೋದು, ಗರ್ಭಕೋಶದ ಒಳಗಡೆ ಏನಾದರೂ ಕ್ಯಾನ್ಸರ್ ಆಗಿದ್ರ ಸೂಚನೆ ಕೂಡ ಈ ವಾಸನೆ ಇರುವಂಥದ್ದು, ಮತ್ತೆ ಇದರ ಬಿಳಿ ಮುಟ್ಟಿನ ಜೊತೆಗೆ ರಕ್ತ ಮಿಶ್ರಿತ ಬಿಳಿ ಮುಟ್ಟಾಗಿರ್ಬೋದು, ಅಥವಾ ಸಂಭೋಗದ ಸಮಯದಲ್ಲಿ ಬಿಳಿ ಮುಟ್ಟಿನ ಜೊತೆ ರಕ್ತಸ್ರಾವ ಕೂಡ ಕಾಣಿಸ್ಕೊಳ್ಳೋ ಅಂಥದ್ದು, ಇದೆಲ್ಲ ಕೆಲವು ಸಲ ಏನಾಗುತ್ತೆ, ಅದು ಕ್ಯಾನ್ಸರ್ನ ಸೂಚನೆ ಕೂಡ ಆಗಿರ್ಬೋದು. ಆದ್ರಿಂದ ಅಂಥ ಸಂದರ್ಭದಲ್ಲಿ ವೈದ್ಯರ ಹತ್ರ ಬಂದಾಗ ಬರೀ ಒಂದು ಸೋಂಕಷ್ಟೇ ಇದೆಯಾ, ಅದಕ್ಕಿಂತ ಹೆಚ್ಚಿನದು ಇನ್ನೇನಾದರೂ ಅದರೊಳಗೆ ಗಡ್ಡೆಗಳ ಬೆಳವಣಿಗೆ, ಕ್ಯಾನ್ಸರ್ ಬೆಳವಣಿಗೆ, ಅಥವಾ ಇನ್ನೇನಾದರೂ ಕೆಲವು ಸಲ ಈ ಕಾಪರ್ ಟೀ ಅದೆಲ್ಲ ಹಾಕಿದಾಗ ಸೋಂಕೆ ಕೆಲವರಲ್ಲಿ ಇರೋ ಅಂಥದ್ದು, ಇಂಥ ಸಂದರ್ಭಗಳಲ್ಲಿ ನಾವು ಸರಿಯಾದ ರೀತಿನಲ್ಲಿ ಅದನ್ನ ಪರೀಕ್ಷೆ ಮಾಡಿದಾಗ ಅದು ಯಾವ ಕಾರಣಕ್ಕೆ ಈ ರೀತಿ ಬಿಳಿ ಮುಟ್ಟಾಗಿದೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಮೊದಲು ಬರೀ ಒಂದು ಬಿಳಿ ಮುಟ್ಟಿದೆ ಅನ್ನೋದಕ್ಕೆ ಆತಂಕ ಪಟ್ಕೋಬೇಡಿ. ಮತ್ತೆ ಬಿಳಿ ಮುಟ್ಟಿನಲ್ಲಿ ಬದಲಾವಣೆಗಳಾದಾಗ ಅಥವಾ ಸಂಭೋಗದ ಸಮಯದಲ್ಲಿ ತೊಂದರೆ ಆದಾಗ ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ ಕೂಡ ವೈದ್ಯರ ಹತ್ರ ಬರಬೇಕು. ಮತ್ತೆ ಇನ್ನೂ ಕೆಲವರಲ್ಲಿ ಏನಾಗುತ್ತೆ, ಗಂಡಸಿನಲ್ಲಿ ಏನಾದರೂ ಜನನಾಂಗದ ಸೋಂಕಿದ್ರೆ, ಅವರಿಗೆ ಸಕ್ಕರೆ ಕಾಯಿಲೆ ಏನಾದರೂ ಇದ್ರೆ ಅಂಥವರಿಂದ ಕೂಡ ಮತ್ತೆ ಅವರ ಹೆಂಡತಿಗೆ ಅಥವಾ ಅವರ ಸಂಗಾತಿಗೆ ಜನನಾಂಗದ ಸೋಂಕಾಗಿ ವೈಟ್ ಡಿಸ್ಚಾರ್ಜ್ ಅಲ್ಲಿ ಏರ್ಪೇರಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಿದ್ದಾಗ ನಾವು ಬರೀ ಸ್ತ್ರೀಗೊಬ್ಬರಿಗೆ ಚಿಕಿತ್ಸೆ ಕೊಟ್ಟರೆ ಸಾಲಲ್ಲ, ಅವ್ರಿಗೆ ಅವರ ಸಂಗಾತಿ ಅಥವಾ ಅವರ ಗಂಡನಿಗೂ ಕೂಡ ಚಿಕಿತ್ಸೆ ಕೊಡಬೇಕಾಗತ್ತೆ. ಅವ್ರಿಗೂ ಏನಾದರೂ ತೊಂದರೆ ಇದೆಯಾ ಅಂತ ಪರೀಕ್ಷೆ ಮಾಡಿ. ಮತ್ತೆ ಇನ್ನೂ ಒಂದು ವಿಷಯ ಅಂದರೆ ಲೈಂಗಿಕ ಕಾಯಿಲೆ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ, ಈ ಲೈಂಗಿಕ ಕಾಯಿಲೆಗಳಿಂದ ಕೂಡ ಈ ಬಿಳಿ ಮುಟ್ಟಾಗುವಂಥದ್ದು, ಸೋಂಕಾಗುವಂಥದ್ದು, ಮತ್ತೆ ಅದಕ್ಕೆ ಸೂಕ್ತವಾದ ಕೆಲವು ತೊಂದರೆಯ ಲಕ್ಷಣಗಳು ಕೂಡ ಕೆಲವರಲ್ಲಿ ಕಾಣಿಸ್ಕೋಬಹುದು. ಅದಕ್ಕೂ ನಾವು ಪರೀಕ್ಷೆ ಮಾಡಿ ಆ ಥರ ಏನಾದರೂ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆ ರೀತಿ ಏನಾದರೂ ಇದ್ರೆ, ಲೈಂಗಿಕ ಸಂಪರ್ಕದಿಂದ ಬರಬಹುದಾದ ಸೋಂಕುಗಳಾಗಿದ್ರೆ ಅದಕ್ಕೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕಾಗತ್ತೆ. ಇದನ್ನ ಪ್ರತಿಯೊಬ್ಬರು ತಿಳಿದುಕೊಂಡಿದ್ರೆ ಬಹಳ